ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರಾಗ್ತಾರೆ. ನಾವು ಯಾರೇ ನೋಟಿಸ್ ಕೊಟ್ಟರು ಬಹಳ ಗೌರವದಿಂದ ಸ್ವೀಕಾರ ಮಾಡಿ ಹಾಜರಾಗ್ತೀವಿ. ಐಶ್ವರ್ಯ ಗೌಡಂಗೂ ಡಿಕೆಗೂ ಎಲ್ಲೋ ಪಕ್ಷದ ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿರ್ಬೋದೇ ಹೊರತು ಡಿಕೆ ಸುರೇಶ್ಗೂ ಇದಕ್ಕೂ ಯಾವ ತರದ ಸಂಬಂಧ ಇಲ್ಲ ಅಂತ ಡಿಕೆ ಸುರೇಶೇ ಒಂದು ಇವ್ರ ಮೇಲೆ ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಆಸ್ ಫಾರ್ ಅಸ್ ಐ ನೋ ಇಸ್ ನನಗೆ ಗೊತ್ತಿದ್ದಂಗೆ ಡಿಕೆ ಸುರೇಶ್ ಅವರು ಈಗಾಗಲೇ ಟಿವಿಲಿ ಬಂದ ತಕ್ಷಣ ಯಾರೋ ನಮ್ಮ ಹೆಸರೆಲ್ಲ ಇಸ್ಕೊಂಡು ಮಿಸ್ಯೂಸ್ ಮಾಡ್ಕೊತಾ ಇರಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಯಾರೋ ಬಂದು ಹೇಳಿದ್ರು ಯಾವುದೋ ಫೋನಲ್ಲಿ ಡಿಕೆ ಸುರೇಶ್ ಮಾತಾಡ್ದಂಗೆ ಫೋನ್ ಮಾಡಿಸೋದು ಮಾಡೋದೆಲ್ಲ ಮಾಡ್ತಾ ಇದ್ರು ಅಂತೇಳಿ. ನಾವು ಇಡಿಗೆ ವಿಲ್ ಕೋಪರೇಟ್. ನಮ್ಗೇನು ಇಡಿ ಸುರೇಶ್ಗಾಗ್ಲಿ ನನಗಾಗ್ಲಿ ಏನು ಹೊಸ್ತೇನಲ್ಲ. ಅವರು ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು. ನಾವು ಖಂಡಿತ ಅವ್ರಿಗೆ ಕೋಪರೇಟ್ ಮಾಡ್ತಾರೆ ಸುರೇಶು. ನಾನೇ ಬೆಳಗ್ಗೆ ಬಂದಿದ್ರು, ಅವರು ಅದೇನೋ ಅಂಟಾಕ್ಬಿಟ್ಟು ಹೋಯ್ತೀನಿ ಅಂದ್ರು. ಏನ್ ಅಂಟಾಕೋದು ಹೋಗೋದು ಬೇಡ, ರಿಸೀವ್ ಮಾಡ್ಕೊಳ್ಳಿ ಅಂತ ನಾನೇ ಪಿ ಎಗ್ ಫೋನ್ ಮಾಡಿ, ಸುರೇಶ್ ಇರ್ಲಿಲ್ಲ ಮನೇಲಿ, ನನಗೆ ಫೋನ್ ಮಾಡಿ ಹೇಳಿದ್ರು, ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಸುರೇಶ್ ವಿಲ್ ಗೋ ಅಂಡ್ ರಿಪ್ಲೈ ಟು ದಟ್. ಸರ್, ಅಕ್ಷಯಮ್ಮ ಯುವಕನ ಮೇಲೆ ಮರದ ಕೊಂದಿದೆ ಸರ್. ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಗಂಭೀರವಾಗಿದ್ದಾರೆ. ಯಾವುದೇ ಬಿಬಿಎಂಪಿ ಅಧಿಕಾರಿಗಳು ಅವರಿಗೆ ಸಹಾಯ ಮಾಡ್ತಾ ಇಲ್ಲ. ಈಗ ವಿಚಾರ ತಿಳಿದಿದ್ರೆ ನನಗೆ ವಿ ಆರ್ ಗೋಯಿಂಗ್ ಟು ಅಟೆಂಡ್ ಮಾಡ್ತೀವಿ. ಯಾವ ಅಸಮಾಧಾನನೂ ಇಲ್ಲ, ಯಾರು ಇಲ್ಲ. ಅವೆಲ್ಲ ಯಾವ ಅಸಮಾಧಾನಕ್ಕೂ ಅವಕಾಶ ಕೊಡೋದಿಲ್ಲ. ಪಾರ್ಟಿಲಿ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ನೋ ಅಸಮಾಧಾನ. ಒಂದೇ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ. ಯಾವ ಡಿಸಿಡೆನ್ಸ್ಗೂ ಎಲ್ಲೂ ಕಾಂಗ್ರೆಸ್ ಪಾರ್ಟಿಲಿ ವಿಲ್ ನಾಟ್ ಅಲೋ ಎನಿಥಿಂಗ್. ಯಾರು ಬಂದು ನನ್ನ ಹತ್ರ ಏನು ಮಾತಾಡಿಲ್ಲ. ಎಲ್ಲೂ ಇಶ್ಯೂಸ್ ಇರ್ಬೋದು, ಪವರ್ ವಿಚಾರ ಬೇಕು ಅಂತ ಆಸೆ ಇರ್ಬೋದು, ಬಂದ್ ಮಾಡ್ಲಿ. ಅದಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿ ವಿಲ್ ನಾಟ್ ಎನ್ಕರೇಜ್ ಫಾರ್ ಯಾರೇ ಆಗ್ಲಿ, ಬೀದರ್ ಆಗ್ಲಿ, ಕನಕಪುರ ಆಗ್ಲಿ, ರಾಮನಗರ ಆಗ್ಲಿ, ಎಲ್ಲೇ ಆಗ್ಲಿ. ಅವೆಲ್ಲ ನಿಮ್ಗೆ ಸುಳ್ಳು ಮಾಹಿತಿ ಯಾರೋ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.